ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡಿಮಕ್ಸ್ ಅಂದ್ರೆ ಡಿಮಲ್ಟಿಪ್ಲೆಕ್ಸರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಮೊದಲನೇ ವಿಡಿಯೋ. 1:2 ಡಿಮಲ್ಟಿಪ್ಲೆಕ್ಸರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ 1:2 ಅಂದ್ರೆ ಏನು? ಒಂದು ಇನ್ಪುಟ್ ಇರುತ್ತೆ ಮತ್ತೆ ಎರಡು ಔಟ್ಪುಟ್ಗಳಿರುತ್ತೆ. ಏನು ಇದು? ಮಲ್ಟಿಪ್ಲೆಕ್ಸರ್ನ ಉಲ್ಟಾ ಡಿಮಲ್ಟಿಪ್ಲೆಕ್ಸರ್. ಒಂದು ಇನ್ಪುಟ್ ಎರಡು ಔಟ್ಪುಟ್ಗಳಿರುತ್ತೆ. ಸೊ ಇದಕ್ಕೆ ಬ್ಲಾಕ್ ಡಯಾಗ್ರಾಮ್ ಹೇಗೆ ಬರೆಯೋದು ಅಂದ್ರೆ, ಸೊ ಇದನ್ನ 1:2 ಡಿಮಕ್ಸ್ ಅಂತ ಅಂದ್ಕೊಂಡ್ರೆ ಎಷ್ಟು ಇನ್ಪುಟ್ಗಳು? ಕೇವಲ ಒಂದೇ ಒಂದು ಇನ್ಪುಟ್. ಸೊ ಅದಕ್ಕೆ ನಾನೇನಂತ ಹೆಸರಿಡ್ತೀನಿ? ಐ ಅಂತ ಹೆಸರಿಡ್ತೀನಿ. ನೀವೇನಾದ್ರೂ ಹೆಸರು ಎ ಬಿ ಸಿ ಡಿ ಏನಾದ್ರು ಇಟ್ಕೊಳ್ಳಿ. ನೆಕ್ಸ್ಟ್ ಔಟ್ಪುಟ್ಗಳು ಎಷ್ಟಿರೋದು? ಎರಡು. ಸೊ ಎರಡು ಔಟ್ಪುಟ್. ಸೊ ನಾನೇನು ಮಾಡ್ತೀನಿ ಅಂತಂದ್ರೆ ಈ ಔಟ್ಪುಟ್ಗಳಿಗೆ y0 ಮತ್ತೆ y1 ಅಂತ ಹೆಸರು ಕೊಡ್ತೀನಿ. ನೀವೇನಾದ್ರೂ ಹೆಸರು ಕೊಡಿ. ಈಗ ಸೊ ಈ ಒಂದು ಇನ್ಪುಟ್ ಯಾವ ಔಟ್ಪುಟ್ ಮುಖಾಂತರ ಹೊರಗಡೆ ಬರಬೇಕು ಅನ್ನೋದು ಡಿಸೈಡ್ ಮಾಡೋದನ್ನ ಏನಂತ ಕರಿತೀವಿ? ಸೆಲೆಕ್ಟಿವ್ ಲೈನ್ಸ್ ಅಂತ ಇರುತ್ತೆ. ಆ ಸೆಲೆಕ್ಟಿವ್ ಲೈನ್ಸ್ ಕೊಡ್ತಾ ಇರುವಂತಹ ಇನ್ಪುಟ್ ಯಾವ ಔಟ್ಪುಟ್ ಮುಖಾಂತರ ಬರಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಸೊ ಸೆಲೆಕ್ಟಿವ್ ಲೈನ್ಸ್ ಎಷ್ಟು ಬೇಕಾಗುತ್ತೆ ಅಂತ ಹೇಗೆ ನೋಡೋದು? ಸೆಲೆಕ್ಟಿವ್ ಲೈನ್ಸ್. ಸೊ ಸೆಲೆಕ್ಟಿವ್ ಲೈನ್ಸ್ ಹೇಗೆ ನೋಡೋದು ಅಂತಂದ್ರೆ, ಡಿಮಲ್ಟಿಪ್ಲೆಕ್ಸರ್ ಅಲ್ಲಿ ಔಟ್ಪುಟ್ ನೋಡಿ. ಔಟ್ಪುಟ್ ಎಷ್ಟಿರೋದು? ಎರಡು. ಸೊ 2 ಪವರ್ ರೇಂಜ್ ಅಲ್ಲಿ ಹೇಗೆ ಬರೀಬಹುದು? 2 ಪವರ್ 1 ಅಂದ್ರೆ 2. ಅದೇ ಏನಾದ್ರೂ 1:4 ಡಿಮಲ್ಟಿಪ್ಲೆಕ್ಸರ್ ಆದ್ರೆ 4 ಅಲ್ವಾ ಔಟ್ಪುಟ್. ಸೊ 4 ನ ಹೇಗೆ ಬರೀತೀರಾ? 4 ನ 2 ಪವರ್ 2 ಅಂತ ಬರೀತೀರಾ. ಅದೇ 8 ನ 2 ಪವರ್ 3. ಏನ್ ಮಾಡ್ಬೇಕು? ಇಲ್ಲಿ ಪವರ್ ಅಲ್ಲಿ ಇರೋದನ್ನ ನಾವು ಸೆಲೆಕ್ಟಿವ್ ಲೈನ್ಸ್ ಅಂತ ಸೆಲೆಕ್ಟ್ ಮಾಡ್ಬೇಕು. ಸೊ ಇಲ್ಲಿ 2 ಅಲ್ವಾ ಇರೋದು ಔಟ್ಪುಟ್. ಸೊ ಎಷ್ಟು? ಕೇವಲ ಒಂದೇ ಒಂದು ನಮಗೆ ಸೆಲೆಕ್ಟಿವ್ ಲೈನ್ಸ್ ಇರುತ್ತೆ. ಯಾವುದು? S0 ಅಂತ. ನೆಕ್ಸ್ಟ್ ಈ S0 ಜೊತೆಗೆ ಏನಿರುತ್ತೆ? ಡಿಮಲ್ಟಿಪ್ಲೆಕ್ಸರ್ ಅಲ್ಲಿ ಎನೇಬಲ್ ಅನ್ನೋದು ಒಂದಿರುತ್ತೆ. ಏನಿರುತ್ತೆ? ಎನೇಬಲ್. ಸೊ ಈ ಎನೇಬಲ್ ಏನ್ ಮಾಡುತ್ತೆ ಅಂತಂದ್ರೆ, ಇದರಿಂದ ಔಟ್ಪುಟ್ ಹೋಗ್ಬೇಕಾ ಇದರಿಂದ ಔಟ್ಪುಟ್ ಹೋಗ್ಬೇಕಾ ಅಂತ ಮೇಜರ್ ಆಗಿ ಡಿಸೈಡ್ ಮಾಡುತ್ತೆ. ಹೇಗೆ ಅಂದ್ರೆ, ಈ ಎನೇಬಲ್ ವ್ಯಾಲ್ಯೂ ಏನಾದ್ರೂ 0 ಇದ್ರೆ ನಾವು ಅದರ ಮುಖಾಂತರ ಕಳಿಸೋದಕ್ಕಾಗಲ್ಲ, ಯಾವುದೇ ಆಪರೇಷನ್ಸ್ ನಡೆಯಲ್ಲ. ಅದೇ ಏನಾದ್ರೂ 1 ಇದ್ರೆ ಆಪರೇಷನ್ಸ್ ಆ ಒಂದು ಫ್ಲೋ ಅಲ್ಲಿ ನಡೆಯುತ್ತೆ ಅಂತ ಅರ್ಥ. ಈಗ ಟ್ರೂತ್ ಟೇಬಲ್ ಬರೆದಾಗ ನಮಗೆ ಗೊತ್ತಾಗುತ್ತೆ. ಸೊ ಟ್ರೂತ್ ಟೇಬಲ್ ಬರೀಬೇಕಾದ್ರೆ ಯಾವ್ದ್ರ ಮೇಲೆ ನಮ್ಮ ಇನ್ಪುಟ್ಸ್ ಡಿಸೈಡ್ ಆಗೋದು? ಇ ಮತ್ತೆ S0. ಇ ಅಂದ್ರೆ ಎನೇಬಲ್, S0 ಅಂದ್ರೆ ಸೆಲೆಕ್ಟಿವ್ ಲೈನ್ಸ್. ಸೊ ಇ ಮತ್ತೆ S0 ಯಾವ ಸೈಡು? ಇನ್ಪುಟ್ ಸೈಡು. ನೆಕ್ಸ್ಟ್ ಔಟ್ಪುಟ್ ಸೈಡ್ ಏನಿರುತ್ತೆ? ಔಟ್ಪುಟ್ ಸೈಡ್ ನಮ್ಮ ಎರಡು ಔಟ್ಪುಟ್ಗಳು ಯಾವುವು? y0 ಮತ್ತೆ y1. ಈಗ ಎಷ್ಟು ಕಾಂಬಿನೇಷನ್ಸ್ ಇರೋದು? ನಮಗೆ ಎರಡು ಕಾಂಬಿನೇಷನ್ ಇದೆ. ಸೊ ಎರಡಲ್ವಾ? ಸೊ ಎರಡರದ್ದು ಇನ್ಪುಟ್ ಕಾಂಬಿನೇಷನ್. ಸೊ ಎರಡನ್ನ ಹೇಗೆ ಬರೀಬಹುದು? 0 0 0 1 1 0 1 1. ಈಗ ನಾನು ಹೇಳಿದ್ದೆ, ಎನೇಬಲ್ ವ್ಯಾಲ್ಯೂ ಏನಾದ್ರೂ 0 ಆದ್ರೆ ಯಾವುದೇ ಆಪರೇಷನ್ಸ್ ನಡೆಯಲ್ಲ. ನಿನ್ ಸೆಲೆಕ್ಟಿವ್ ಲೈನ್ಸ್ ಏನಾದ್ರೂ ಕೊಡು, ಇನ್ಪುಟ್ ಏನಾದ್ರೂ ಕೊಡು, ಯಾವುದೇ ಆಪರೇಷನ್ಸ್ ನಡೆಯಲ್ಲ. ಸೊ ಏನಂತ ಬರೀಬೇಕು? 0 0 0 0. ಯಾಕೆ? ಎನೇಬಲ್ ವ್ಯಾಲ್ಯೂ 0 ಇದೆ ಇವೆರಡರಲ್ಲೂ. ನೆಕ್ಸ್ಟ್ ಇಲ್ಲಿ ನೋಡಿ, ಎನೇಬಲ್ ವ್ಯಾಲ್ಯೂ ಎರಡರಲ್ಲೂ 1 ಇದೆ. ಇವಾಗ ಪ್ರೋಸೆಸ್ ನಡೆಯುತ್ತೆ. ಎನೇಬಲ್ ಇವಾಗ 1 ಇದ್ದಾಗ, ಇದು 0 ಇದ್ದಾಗ ನಾವೇನಂತ ಕನ್ಸಿಡರ್ ಮಾಡೋಣ? y0 ಮುಖಾಂತರ ನಮ್ಮ ಇನ್ಪುಟ್ ಔಟ್ಪುಟ್ ಆಗಿ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಏನು? y0ಗೆ 1 ಅಂತ ಬರೀಬೇಕು, ಇದಕ್ಕೆ 0 ಅಂತ ಬರೀಬೇಕು. ಅದೇ ಏನಾದ್ರೂ 1 ಮತ್ತೆ 1, ಎನೇಬಲ್ ಕೂಡ 1, S0 ವ್ಯಾಲ್ಯೂ ಕೂಡ 1 ಇದ್ರೆ y1 ಮುಖಾಂತರ ಔಟ್ಪುಟ್ ಬರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಏನಾಯ್ತು? y0 ವ್ಯಾಲ್ಯೂ 0 ಆಯ್ತು. ಇವಾಗ ಟ್ರೂತ್ ಟೇಬಲ್ ಆಯ್ತು. ಈ ಟ್ರೂತ್ ಟೇಬಲ್ ನ ಯೂಸ್ ಮಾಡಿಕೊಂಡು ನಾವು ಸರ್ಕ್ಯೂಟ್ ಈಕ್ವೇಶನ್ ಅನ್ನ ಬರೆಯೋಣ. ಈಗ ಸರ್ಕ್ಯೂಟ್ ಈಕ್ವೇಶನ್ ಅಲ್ಲಿ ಒಂದು ಔಟ್ಪುಟ್ ಇನ್ನೊಂದು ಔಟ್ಪುಟ್. ಸೊ ಟೋಟಲ್ ಎರಡು ಔಟ್ಪುಟ್ ಇರೋದ್ರಿಂದ ಎರಡು ಈಕ್ವೇಶನ್ ಬರೀಬೇಕು. ಯಾವುದಕ್ಕೆ? y0 ಒಂದು ಈಕ್ವೇಶನ್, y1 ಗೆ ಒಂದು ಈಕ್ವೇಶನ್. ನಾವು ನಮ್ಮ ಔಟ್ಪುಟ್ ಗಳು ಯಾವ್ಯಾವು? y0 ಮತ್ತೆ y1. ಸೊ ಎರಡಕ್ಕೂ ಕೂಡ ನಾವು ಈಕ್ವೇಶನ್ ನ ಬರೀಬೇಕು. ಸೊ ಈಕ್ವೇಶನ್ ಬರೀಬೇಕಾದ್ರೆ ಫಸ್ಟ್ ಯಾವುದು? y0. ಸೊ y0 ನ ಕನ್ಸಿಡರ್ ಮಾಡಿದ್ರೆ ಅದರ ವ್ಯಾಲ್ಯೂ ಆ ಕಾಲಮ್ ಅಲ್ಲಿ ಎಲ್ಲಿ 1 ಇದೆ, ಇಲ್ಲಿದೆ. ಸೊ ಇದನ್ನ ಕನ್ಸಿಡರ್ ಮಾಡಬೇಕು. ಈ ವ್ಯಾಲ್ಯೂ S0 ವ್ಯಾಲ್ಯೂ, y0 ವ್ಯಾಲ್ಯೂ. ಈ S0 y0. ಸೊ ಈ ವ್ಯಾಲ್ಯೂ ಏನು? 1 ಇದೆ. ಸೊ ಹಾಗೆ ಬರಬೇಕು. S0 ವ್ಯಾಲ್ಯೂ ಏನಿದೆ? 0. 0 ಅಂದ್ರೆ ಏನ್ ಮಾಡಬೇಕು? S0 ಬಾರ್ ಅಂತ ಬರೀಬೇಕು. ನೆಕ್ಸ್ಟ್ y0 ವ್ಯಾಲ್ಯೂ 1 ಇದೆ. ನೆಕ್ಸ್ಟ್ ಈಕ್ವೇಶನ್ ಯಾವುದು? y1. ಸೊ y1 ಈ ಕಾಲಮ್ ಅಲ್ಲಿ ನೋಡಿದ್ರೆ 1 ಇಲ್ಲಿದೆ. ಸೊ ಇವೆರಡನ್ನ ಕನ್ಸಿಡರ್ ಮಾಡಬೇಕು. ಈ ವ್ಯಾಲ್ಯೂ ಕೂಡ 1, S0 ವ್ಯಾಲ್ಯೂ ಕೂಡ 1, y1 ವ್ಯಾಲ್ಯೂ ಕೂಡ 1. ಸೊ ಡೈರೆಕ್ಟ್ ಆಗಿ ಬರೀಬಹುದು ಈ S0 y1. ಸೊ ಇವಾಗ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಆಯ್ತು ಅಥವಾ ಸರ್ಕ್ಯೂಟ್ ಈಕ್ವೇಶನ್ ಆಯ್ತು. ಇವಾಗ ಏನ್ ಮಾಡಬೇಕು? ಲಾಜಿಕ್ ಸರ್ಕ್ಯೂಟ್ ಡಯಾಗ್ರಾಮ್ ನ ಬರೀಬೇಕು ಈ ಎರಡು ಈಕ್ವೇಶನ್ ನ ಯೂಸ್ ಮಾಡಿಕೊಂಡು. ಫಸ್ಟ್ ನೋಡಿ, ಇವೆರಡರಲ್ಲಿ ಕಾಮನ್ ಇರುವಂತದ್ದು ಯಾವುದು? ಈ S0, ಈ ಮತ್ತೆ S0 ಇವೆರಡು ಕೂಡ ಕಾಮನ್ ಇದೆ. S0 ಬಾರ್ ಇರ್ಬೋದು, ಅದು ಬಿಡಿ.
ಇ ಮತ್ತೆ S0 ಕಾಮನ್ ಇದೆ. ಸೊ ಏನ್ ಮಾಡ್ತೀನಿ, ಕಾಮನ್ ಚಾನಲ್ ಆಗಿ ಅವೆರಡನ್ನು ತಗೊಂತೀನಿ, ಇ ಮತ್ತೆ S0. ನೆಕ್ಸ್ಟ್ S0 ಇದೆ, S0 ಬಾರ್ ಇದೆ ಅಲ್ವಾ. ಸೊ ಬಾರ್ ಅಂದ್ರೇನು, ನಾಟ್ ಗೇಟ್. ಸೊ ನಾಟ್ ಗೇಟ್ ನ ಕೂಡ ಇಂಪ್ಲಿಮೆಂಟ್ ಮಾಡ್ತೀನಿ. ಇವಾಗ ಬೇರೆ ಆಗ್ತಿರೋಂಥದ್ದು ಯಾವುದು, Y0 Y1. ಇವಾಗ ಇಲ್ಲೂ ಕೂಡ Y0 Y1 ಅಂತ ಇದೆ. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ, ನನ್ನ ಇನ್ಪುಟ್ ಏನು ಐ ಅಲ್ವಾ. ಸೊ ನಾನೇನ್ ಮಾಡ್ತೀನಿ, ಈ Y0 ಮತ್ತೆ Y1 ಬಂದು ಐ ಮತ್ತೆ ಐ ಅಂತ ಬರೀತೀನಿ. ಯಾಕೆ, ನನ್ನ ಇನ್ಪುಟ್ ಇದಲ್ವಾ ಬರಬೇಕಾಗಿರೋದು Y0 ಮತ್ತೆ Y1 ಗೆ, ಅದಕ್ಕೋಸ್ಕರ. ಸೊ ಇವಾಗ ಐ ಕೂಡ ಒಂದು ಕಾಮನ್ ಚಾನಲ್ ಆಯ್ತು. ಸೊ ಐ ಕೂಡ ಒಂದು ಕಾಮನ್ ಚಾನಲ್. ಸೊ ಈ ಮೂರನ್ನು ಯೂಸ್ ಮಾಡಿಕೊಂಡು ನಾನು ಇದಕ್ಕೊಂದು ಎರಡಕ್ಕೂ ಕೂಡ ಸಪರೇಟ್ ಡಯಾಗ್ರಾಮ್ ನ ಬರೀಬೇಕು. ಸೊ ಫಸ್ಟ್ ಯಾವುದು, Y0 ಗೆ ಈ S0 ಬಾರ್ ಐ. ಈ S0 ಬಾರ್ ಅಂದ್ರೆ ನಾಟ್ ಗೇಟ್ ನ ಯೂಸ್ ಮಾಡಬೇಕು ಮತ್ತೆ ಐ. ಸೊ ಈ ಮೂರನ್ನು ಕೂಡ ಆಂಡ್ ಗೇಟ್ ಯಾಕೆ, ಡಾಟ್ ಇ ಇಂಟು S0 ಬಾರ್ ಇಂಟು 1. ಸೊ ಐ ಅಲ್ವಾ. ಸೊ ಅದಕ್ಕೆ ಆಂಡ್ ಗೇಟ್. ಸೊ ಔಟ್ಪುಟ್ ಏನ್ ಬರುತ್ತೆ, Y0 ಬರುತ್ತೆ. ಅದೇ ರೀತಿ ಈ S0 ಐ ಮಾಡಿದ್ರೆ ಈ S0 ಮತ್ತೆ ಐ. ಸೊ ಈ ಮೂರನ್ನು ಕೂಡ ಆಂಡ್ ಗೇಟ್ ಹಾಕಿದ್ರೆ ಏನಾಗುತ್ತೆ, ನನಗೆ ಔಟ್ಪುಟ್ Y1 ಅಲ್ಲಿ ಬರ್ತಾ ಹೋಗುತ್ತೆ. ಸೊ 1:2 ಡಿಮಾರ್ಕ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.